ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ರೆಸಿಪಿ ಕನ್ನಡ. ಗಣೇಶ ಹಬ್ಬ ಬರ್ತಾ ಇದೆ. ಇವಾಗ ನಾವು ಸಿಹಿ ಕಡುಬು ಹೆಂಗೆ ಮಾಡೋದಂತ ಹೇಳಿ ನೋಡೋಣ. ಸಿಹಿ ಕಡುಬು ಮಾಡೋದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ, 2 ಕಪ್ಪಷ್ಟು ಕಾಯಿ ತುರಿ, 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಫಸ್ಟು ಅಕ್ಕಿನ ನೀರು ಹಾಕಿ 2 ರಿಂದ 3 ಅವರ್ ನೆನೆಸಿಡಬೇಕು. ನೋಡಿ, ನಾನು 3 ಅವರ್ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ 2-3 ಸತಿ ಚೆನ್ನಾಗಿ ತೊಳೆದು ಇವಾಗ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವು ದೋಸೆ ಇಟ್ಟು ಹೆಂಗೆ ರುಬ್ತೀವಿ ಆ ಥರ ನಾವು ಚೆನ್ನಾಗಿ ನೀರು ಹಾಕಿ ರುಬ್ಕೊಬೇಕು. ಮಿಕ್ಸಿ ಜಾರ್ಗೆ ಅಕ್ಕಿ ಆ್ಯಡ್ ಮಾಡ್ಕೊಳ್ಳಿ. 1 ಗ್ಲಾಸು ಅಕ್ಕಿ ತೊಗೊಂಡಿದ್ನಲ್ಲ, ಅದೇ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳ್ಳಗೆ ನಾವು ರುಬ್ಕೊಂಬರೋಣ. ದೋಸೆ ಹಿಟ್ಟು ಥರ ಈ ಥರ ರುಬ್ಕೊಂಡಿದ್ದೀವಿ ನೀರು ಹಾಕಿ. ಇವಾಗ ಹೂರ್ಣ ಮಾಡ್ಕೊಳ್ಳೋಣ. ಹೂರ್ಣ ಮಾಡ್ಕೊಳ್ಳೋಕ್ಕೆ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಕಾಯಿ ತುರಿ 2 ಕಪ್ ಆ್ಯಡ್ ಮಾಡ್ಕೊಳ್ಳಿ. ಫ್ಲೇಮ್ನ ಕಮ್ಮಿಯಾಗಿ ಇಟ್ಕೊಂಡು ಕಾಯಿ ತುರಿ ಮತ್ತು 1 ಕಪ್ಪಷ್ಟು ಬೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬೆಲ್ಲ ಮತ್ತು ತೆಂಗಿನಕಾಯಿನ ಏಲಕ್ಕಿ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ, ಯಾಕಂದರೆ ಅದು ತಣ್ಣಗಾದ್ಮೇಲೆ ಸರಿ ಹೋಗುತ್ತೆ. ಜಾಸ್ತಿ ಇಟ್ಕೊಂಡು ಈ ನೀರೆಲ್ಲ ಒಂದು ಸ್ವಲ್ಪ ಡ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹೂರ್ಣ ರೆಡಿಯಾಗಿದೆ. ಇವಾಗ ಸಿಹಿ ಕಡುಬು ಮಾಡೋದಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿನ ರುಬ್ಕೊಂಡಿದ್ವಲ್ಲ, ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ಲೇಮ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು, ಗಟ್ಟಿ ಆಗುತ್ತೆ. ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಕಡುಬುಗೆ ಮೇಲ್ಗಡೆ ಹಿಟ್ಟು ಬಂದು ಉಪ್ಪು ಹಾಕಿದ್ರೇ, ಇಲ್ಲಾಂದರೆ ಸಪ್ಪೆ ಇರುತ್ತೆ. ಈ ರೀತಿ ಗಟ್ಟಿ ಆಗ್ತಾ ಇರೋದು ಗೊತ್ತಾಗ್ತಾ ಇದೆಯಲ್ಲ ನಿಮಗೆ, ಈ ರೀತಿ ಗಟ್ಟಿ ಆಗುತ್ತೆ. ನೋಡಿ, ಎಷ್ಟು ತೆಳ್ಳಗಿತ್ತು, ಈ ರೀತಿ ಗಟ್ಟಿ ಆಗಬೇಕು. ಒಂದು ಲಿಡ್ ಹಾಕಿ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಹಾಗೆ ಬಿಡಿ. ಒಂದು ಸ್ವಲ್ಪ ಬೇಯಬೇಕು. ಹಿಟ್ಟು ಬೆಂದ ಮೇಲೆ ನಾವು ಆಫ್ ಮಾಡ್ಕೊಳ್ಳೋಣ. ಈ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಕಡುಬುಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಇದೆ. ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡ್ರೇ ಸಾಫ್ಟಾಗಿ ಬರೋದು ನಿಮಗೆ.
ನೋಡಿ ಈ ರೀತಿ ಒಂದು ಕವರ್ ತಗೊಳ್ಳಿ. ಈ ರೀತಿ ಕವರ್ಗೆ ತುಪ್ಪ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಮುಚ್ಚಳ ತಗೊಳ್ಳಿ. ಮುಚ್ಚಳ ತಗೊಂಡು ಹಿಂಗೆ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡಿ ಕ್ಲೀನಾಗಿ ಹಿಂಗೆ ಕ್ಲೋಸ್ ಮಾಡ್ಕೊಳ್ಳಿ. ಎಡ್ಜನ್ನ ಕೈಯಲ್ಲಿ ಕ್ಲೀನಾಗಿ ಹಿಂಗೆ ಪ್ರೆಸ್ ಮಾಡಿ, ಆವಾಗ ಬಿಟ್ಕೊಳ್ಳಲ್ಲ. ಹಂಗೇನಾದರೂ ನಿಮಗೆ ಇದಾದರೆ ಸ್ವಲ್ಪ ಕೈಯಲ್ಲಿ ನೀರು ಹತ್ಕೊಂಡು ಹಿಂಗೆ ಎಜ್ಜಲ್ಲಿ ಹಿಂಗೆ ನೀರು ಹಾಕಿದ್ರೆ ಓಪನ್ ಆಗಲ್ಲ. ನೀವು ತಟ್ಬಿಟ್ಟು ನಿಮಗೆ ಕೈಯಲ್ಲಿ ತಟ್ಟ ಕ್ಲೀನಾಗಿ ಬರಲಿಲ್ಲ ಅಂತಂದ್ರೆ ನೋಡಿ ಈ ರೀತಿ ಒಂದು ಮುಚ್ಚಳದಿಂದ ನಾವು ಹಿಂಗೆ ಪ್ರೆಸ್ ಮಾಡಿ ಈ ರೀತಿನ ಕಡುಬುನೆಲ್ಲ ರೆಡಿ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಇಡ್ಲಿ ಪಾತ್ರೆಯಲ್ಲಿ ಈ ಥರ ಇಟ್ಕೊಂಡು ನೀರು ಚೆನ್ನಾಗಿ ಕಾದ್ಮೇಲೆ ಪ್ಲೇಟಲ್ಲಿ ನಾನು ತುಪ್ಪ ಸವರ್ಬಿಟ್ಟು ಮಾಡಿರೋ ಸಿಹಿ ಕಡುಬುನೆಲ್ಲ ಇಟ್ಟಿದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಬೆಂದಿದೆ, ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೀವು ಇದೇ ರೀತಿ ಸಿಹಿ ಕಡುಬುನ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.